ನಮಸ್ಕಾರ. ನಿಮ್ಮ ಫೋನ್ ಅನ್ನು 24 ಗಂಟೆಗಳ ಕಾಲ ಬಳಸುವುದನ್ನು ನಿಲ್ಲಿಸಿದರೆ ಏನಾಗುತ್ತದೆ ಎಂದು ಎಂದಾದರೂ ಯೋಚಿಸಿದ್ದೀರಾ? ಇಂದು ನಾವು ರಾಜು ಎಂಬ ಪಾತ್ರದ ಮೂಲಕ ಈ ಕುತೂಹಲಕಾರಿ ಪ್ರಯಾಣವನ್ನು ಅನ್ವೇಷಿಸಲಿದ್ದೇವೆ. ಈ ಡಿಜಿಟಲ್ ಯುಗದಲ್ಲಿ ನಮ್ಮ ಸ್ಮಾರ್ಟ್ ಫೋನ್ಗಳು ಕೇವಲ ಸಂವಹನ ಸಾಧನಗಳಲ್ಲ, ಅವು ನಮ್ಮ ಜೀವನದ ಅವಿಭಾಜ್ಯ ಅಂಗಗಳಾಗಿವೆ. ಪ್ರತಿದಿನ ನಾವು ಎಷ್ಟೊಂದು ಸಮಯವನ್ನು ಪರದೆಯ ಮುಂದೆ ಕಳೆಯುತ್ತೇವೆ ಎನ್ನುವುದನ್ನು ನೀವೇ ಊಹಿಸಿ. ಸಣ್ಣ ಕೆಲಸದಿಂದ ಹಿಡಿದು ದೊಡ್ಡ ಯೋಜನೆಗಳವರೆಗೆ ಎಲ್ಲವೂ ಫೋನ್ ಮೂಲಕವೇ. ಆದರೆ ಈ ನಿರಂತರ ಸಂಪರ್ಕವು ನಮ್ಮ ಮನಸ್ಸು ಮತ್ತು ದೇಹದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ? 24 ಗಂಟೆಗಳ ಕಾಲ ಫೋನ್ ಅನ್ನು ಸಂಪೂರ್ಣವಾಗಿ ಸ್ವಿಚ್ ಆಫ್ ಮಾಡಿದರೆ ಏನಾಗುತ್ತದೆ? ಇದರಿಂದ ನಾವು ಹೊಸ ವಿಷಯಗಳನ್ನು ಕಂಡುಕೊಳ್ಳಬಹುದೇ? ನಮ್ಮ ಜೀವನದ ಗುಣಮಟ್ಟ ಸುಧಾರಿಸಬಹುದೇ? ನಮ್ಮ ಕಥಾನಾಯಕ ರಾಜುವನ್ನು ಪರಿಚಯಿಸುತ್ತೇವೆ. ರಾಜು ನಮ್ಮೆಲ್ಲರ ಹಾಗೆ ಫೋನ್ಗೆ ಅಂಟಿಕೊಂಡಿರುವ ಒಬ್ಬ ವ್ಯಕ್ತಿ. ಒಂದು ದಿನ ಆತ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡನು. ರಾಜು ಬೆಳಗ್ಗೆ ಎದ್ದ ತಕ್ಷಣ ಫೋನ್ ನೋಡುತ್ತಾನೆ, ರಾತ್ರಿ ಮಲಗುವಾಗಲೂ ಫೋನ್ ಜೊತೆಯಲ್ಲೇ ಇರುತ್ತಾನೆ. ಅವನ ದಿನಚರಿಯ ಪ್ರತಿಯೊಂದು ಕ್ಷಣವೂ ಫೋನ್ಗೆ ಮೀಸಲಾಗಿತ್ತು. ಆದರೆ ಒಂದು ದಿನ ರಾಜು ತನ್ನ ಸ್ನೇಹಿತರೊಂದಿಗೆ 24 ಗಂಟೆಗಳ ಕಾಲ ಫೋನ್ ಇಲ್ಲದೇ ಇರಲು ಸವಾಲನ್ನು ಸ್ವೀಕರಿಸುತ್ತಾನೆ. ಇದು ಅವನಿಗೆ ದೊಡ್ಡ ಸವಾಲಾಗಿತ್ತು, ಆದರೆ ಬದಲಾವಣೆ ಅನಿವಾರ್ಯವಾಗಿತ್ತು. ಮೊದಲ 6 ಗಂಟೆಗಳು ಬಹಳ ವಿಚಿತ್ರವಾಗಿದ್ದವು. ರಾಜುವಿಗೆ ಪದೇ ಪದೇ ಫೋನ್ ಎತ್ತಿ ನೋಡಬೇಕು ಎನಿಸುತ್ತಿತ್ತು. ಏನು ಮಾಡಬೇಕೆಂದು ತೋಚದೆ ಒದ್ದಾಡುತ್ತಿದ್ದ. ಫೋನ್ ಕೈಯಲ್ಲಿ ಇಲ್ಲದಿದ್ದರೂ ಅವನಿಗೆ ಫೋನ್ ವೈಬ್ರೇಟ್ ಆದಂತೆ ಭಾಸವಾಗುತ್ತಿತ್ತು. ಇದನ್ನು ಫ್ಯಾಂಟಮ್ ವೈಬ್ರೇಷನ್ ಸಿಂಡ್ರೋಮ್ ಎನ್ನುತ್ತಾರೆ. ಇದು ನಮ್ಮ ಮೆದುಳು ಫೋನ್ಗೆ ಎಷ್ಟು ಒಗ್ಗಿಕೊಂಡಿದೆ ಎಂಬುದನ್ನು ತೋರಿಸುತ್ತದೆ. ಕೆಲಸದ ವಿರಾಮದ ಸಮಯದಲ್ಲಿ ರಾಜು ಫೋನ್ ಇಲ್ಲದೆ ಏನು ಮಾಡಬೇಕೆಂದು ತಿಳಿಯದೆ ಗೊಂದಲಕ್ಕೊಳಗಾದ. ಸಾಮಾನ್ಯವಾಗಿ ಈ ಸಮಯದಲ್ಲಿ ಅವನು ಸಾಮಾಜಿಕ ಮಾಧ್ಯಮವನ್ನು ಸ್ಕ್ರಾಲ್ ಮಾಡುತ್ತಿದ್ದ. ಹೀಗೆ ಅರ್ಧ ದಿನ ಕಳೆಯಿತು. ಮಧ್ಯಾಹ್ನವಾದಾಗ ರಾಜು ಹೊಸ ಶಕ್ತಿಯನ್ನು ಅನುಭವಿಸಿದ. ಸುತ್ತಲಿನ ಗೊಂದಲಗಳಿಂದ ದೂರವಾಗಿ ಅವನ ಮನಸ್ಸು ಹೆಚ್ಚು ಶಾಂತವಾಗಿತ್ತು. ಫೋನ್ ಅಡೆತಡೆ ಇಲ್ಲದಿದ್ದರಿಂದ ರಾಜು ತನ್ನ ಕೆಲಸದಲ್ಲಿ ಹೆಚ್ಚು ಏಕಾಗ್ರತೆ ತೋರಿಸಿದ. ಮೊದಲು ಕಷ್ಟವೆನಿಸುತ್ತಿದ್ದ ಕೆಲಸಗಳು ಈಗ ಸುಲಭವಾಗಿ ತೋರುತ್ತಿದ್ದವು. ಈ ಹೆಚ್ಚಿದ ಏಕಾಗ್ರತೆಯ ಪರಿಣಾಮವಾಗಿ ರಾಜು ತನ್ನ ಮುಖ್ಯವಾದ ಕೆಲಸಗಳನ್ನು ಬೇಗನೆ ಮತ್ತು ದೋಷವಿಲ್ಲದೆ ಮುಗಿಸಿದ. ಉತ್ಪಾದಕತೆಯು ಗಣನೀಯವಾಗಿ ಹೆಚ್ಚಾಯಿತು. ಸಂಜೆ ರಾಜು ಮನೆಗೆ ಹಿಂದಿರುಗಿದಾಗ ಫೋನ್ ಇಲ್ಲದ ಹೊಸ ಅನುಭವ ಕಾದಿತ್ತು. ಕುಟುಂಬದ ಜೊತೆ ಕಳೆಯಲು ಹೆಚ್ಚು ಸಮಯ ಸಿಕ್ಕಿತು. ಫೋನ್ ಬದಿಗಿಟ್ಟು ರಾಜು ತನ್ನ ಕುಟುಂಬದ ಸದಸ್ಯರೊಂದಿಗೆ ಮುಕ್ತವಾಗಿ ಮಾತನಾಡಲು ಪ್ರಾರಂಭಿಸಿದ. ನೈಜ ಸಂಪರ್ಕದ ಮಹತ್ವವನ್ನು ಅವನು ಅರಿತುಕೊಂಡ. ಅವನು ತನ್ನ ಸುತ್ತಮುತ್ತಲಿನ ಪರಿಸರವನ್ನು ಗಮನಿಸಲು ಶುರು ಮಾಡಿದ. ಪಕ್ಷಿಗಳ ಚಿಲಿಪಿಲಿ, ಗಿಡಗಳ ಹಸಿರು, ಈ ಸಣ್ಣ ವಿಷಯಗಳು ಅವನಿಗೆ ಹೊಸ ಸಂತೋಷ ನೀಡಿದವು. ರಾತ್ರಿ ಮಲಗುವಾಗ ರಾಜು ಫೋನ್ ಅನ್ನು ಮಂಚದಿಂದ ದೂರ ಇಟ್ಟನು. ಸ್ಕ್ರೀನ್ನಿಂದ ಬರುವ ನೀಲಿ ಬೆಳಕು ಇಲ್ಲದ ಕಾರಣ ಅವನ ನಿದ್ರೆಯ ಗುಣಮಟ್ಟ ಗಮನಾರ್ಹವಾಗಿ ಸುಧಾರಿಸಿತು. ಮನಸ್ಸು ಶಾಂತವಾಗಿದ್ದರಿಂದ ರಾಜು ಬೇಗನೆ ಮತ್ತು ಆಳವಾದ ನಿದ್ರೆಗೆ ಜಾರಿದ. ಮೊದಲು ರಾತ್ರಿ ಪೂರ್ತಿ ಫೋನ್ ನೋಡುತ್ತಿದ್ದ ಸಮಯ ಈಗ ನಿದ್ರೆಗೆ ಸಿಕ್ಕಿತು. ಬೆಳಿಗ್ಗೆ ಎದ್ದಾಗ ರಾಜು ಸಂಪೂರ್ಣವಾಗಿ ರಿಫ್ರೆಶ್ ಮತ್ತು ಉತ್ಸಾಹದಿಂದ ಇದ್ದ. ಇಡೀ 24 ಗಂಟೆಗಳ ಡಿಜಿಟಲ್ ಡಿಟಾಕ್ಸ್ ಅವನಿಗೆ ಹೊಸ ಚೈತನ್ಯವನ್ನು ನೀಡಿತ್ತು. 24 ಗಂಟೆಗಳ ಈ ಪ್ರಯಾಣವು ರಾಜುವಿಗೆ ಡಿಜಿಟಲ್ ಡಿಟಾಕ್ಸ್ನ ಮಹತ್ವವನ್ನು ಮನವರಿಕೆ ಮಾಡಿತು. ಈ ಅವಧಿಯಲ್ಲಿ ಆತ ಹೆಚ್ಚು ಗಮನ, ಉತ್ತಮ ನಿದ್ರೆ ಮತ್ತು ನೈಜ ಸಂಬಂಧಗಳ ಸಂತೋಷವನ್ನು ಕಂಡುಕೊಂಡನು. ಡಿಜಿಟಲ್ ಡಿಟಾಕ್ಸ್ ಕೇವಲ ಫೋನ್ ಬಿಡುವುದಲ್ಲ, ಇದು ನಮ್ಮ ಮನಸ್ಸಿಗೆ ವಿಶ್ರಾಂತಿ ನೀಡಿ ನಮ್ಮ ಉತ್ಪಾದಕತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದರಿಂದ ಮಾನಸಿಕ ಆರೋಗ್ಯವು ಸುಧಾರಿಸುತ್ತದೆ. ನೆನಪಿಡಿ, ಫೋನ್ ನಮ್ಮನ್ನು ನಿಯಂತ್ರಿಸುವ ಬದಲು ನಾವೇ ಅದನ್ನು ನಿಯಂತ್ರಿಸಬೇಕು. ನೀವು ಸಹ 24 ಗಂಟೆಗಳ ಕಾಲ ಡಿಜಿಟಲ್ ಡಿಟಾಕ್ಸ್ ಪ್ರಯತ್ನಿಸಿ ಮತ್ತು ನಿಮ್ಮ ಅನುಭವಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಧನ್ಯವಾದಗಳು.